ಪ್ರತಿಯೊಂದು ವಿಶಿಷ್ಟಾದ್ವೈತ ಪರವಾಗಿ ನಾವು ಹಾಡಿದ್ದಾರೆ. ಅದು ವಿಶೇಷ. ಚಿತ್ ಅಚಿತ್ ಈಶ್ವರನ ಸ್ವಭಾವವನ್ನು ಸೃಷ್ಟಿ ಲಯ ಅದರ ವಿವರಣೆಯನ್ನು ಅತ್ಯದ್ಭುತವಾಗಿ ಕುಮಾರವ್ಯಾಸ ಇಲ್ಲಿ ಮಾಡಿದ್ದಾರೆ. ಅದು ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳಬೇಕು ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ. ಸುಶ್ರಾವ್ಯವಾಗಿ ಎಷ್ಟು ರಾಗಗಳ ವೈಭವ. ಪ್ರಾಯಶಃ ಗಮನಿಕರು ಒಂದು ರಾಗ ಇಟ್ಕೊಂಡು ಹಾಡ್ತಾರೆ. ನಮ್ಮ ನಾರಾಯಣಗಾರವರು ಒಂಥರ ರಾಗ ಸಂಗಮ. ಭಾರತವನ್ನು ರಾಗ ಸಂಗಮ ಮಾಡಿದಂಥ ವಿಶೇಷವಾದಂಥ ವ್ಯಕ್ತಿ ನಮ್ಮ ನಾರಾಯಣಗಾರ. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಕೇಳಿದ್ದು ಒಂದೇ ರಾಗದಲ್ಲಿ. ಅದು ಕುಮಾರವ್ಯಾಸ ಭಾರತನ ರಾಗ ಅಂತ ಒಂಥರ ಪ್ರಸಿದ್ಧಿಯಾಗಿತ್ತು. ನನಗೆ ನೆನಪಾಗೋದು ನಮ್ಮ ಪೂರ್ವಾಶ್ರಮದಲ್ಲಿ ನಮ್ಮ ಮೇಲುಕೋಟೆಯ ಮನೆಯ ಪಕ್ಕದಲ್ಲಿ ಓಣಿಯಲ್ಲಿ ಒಬ್ಬರು ಪಾಟಿ ಇದ್ರು, ಅಜ್ಜಿ ಇದ್ರು. ಕುಮಾರವ್ಯಾಸ ಭಾರತ ಅಂದರೆ ಅವರಿಗೆ ಪ್ರಾಣ. ಪ್ರತಿನಿತ್ಯ ಕುಮಾರವ್ಯಾಸ ಭಾರತವನ್ನು ಪಠಣ ಮಾಡ್ತಾ ಇದ್ರು. ಮಧ್ಯೆ ಮಧ್ಯೆ ಅವರೇ ಮಾಯಾವಿ ಕೃಷ್ಣ ಅಂತ ನಮಗೆ ಪಕ್ಕದ್ದು ಕೇಳಿಸ್ತಾನೆ ಇರ್ತಾ ಇತ್ತು. ಹೊರಗಡೆ ಬಂದು ಕೂತ್ಕೊಂಡು ಮತ್ತೆ ಕುಮಾರವ್ಯಾಸನ ಸೃಷ್ಟಿ ಇದೆಯಲ್ಲ, ಈ ಭಾರತದ ಸೃಷ್ಟಿ ಅತ್ಯದ್ಭುತವಾದಂಥದ್ದು. ಏನು ಅಂದರೆ ಆ ಸಂಧಾನ, ಕೃಷ್ಣ ಸಂಧಾನದ ಸಂದರ್ಭದಲ್ಲಿ ದುರ್ಯೋಧನ ಅವನ ಕೃಷ್ಣನ ಬಗ್ಗೆ ಮಾತಾಡುವಂತಹ ಅವಾಚ್ಯವಾದಂತಹ ಶಬ್ದಗಳನ್ನೆಲ್ಲ ನಗನಗುತ್ತಾ ಕೃಷ್ಣ ಕೇಳ್ತಾ ಇದ್ದ. ಇರಲಿ ಇನ್ಯಾರಾದ್ರೂ ಅದು ಕೇಳ್ತಾರ. ಆದರೆ ಅಷ್ಟನ್ನೂ ಸಹಿಸ್ಕೊಂಡ, ಅಷ್ಟನ್ನು ಕೇಳಿದ. ಆಮೇಲೆ ನಾನು ಯಾರು ನನ್ನನ್ನು ತೋರಿಸ್ದ. ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಕುಮಾರವ್ಯಾಸ. ಕೌರವ ಒಬ್ಬ ಬಿಟ್ಟು ಬಾಕಿಯವರೆಲ್ಲರಿಗೂ ಆ ಸನ್ನಿವೇಶ ಹೇಗಿದೆ ಅಂದರೆ ಆ ತೇಜೋರೂಪ, ಅದ್ಭುತವಾದಂಥ ರೂಪವನ್ನು ಕಣ್ಣಿನಿಂದ ನೋಡೋಕ್ಕೆ ಸಾಧ್ಯ ಇಲ್ಲ. ಭೀಷ್ಮ ದ್ರೋಣಾದಿಗಳೆಲ್ಲ ಕೈಯನ್ನು ಹೀಗಿಟ್ಕೊಳ್ತಾರೆ. ಆತ್ಮ ಭಾರತದಲ್ಲಿ ತಕ್ಷಣಕ್ಕೆ ನೋಡೋಕ್ಕಾಗಲ್ಲ. ಭೀಷ್ಮ ಕೈ ಎತ್ತಿ ಮುಗಿತಾರೆ, ದ್ರೋಣವನ್ನು ಮುಗಿತಾರೆ. ಸಾಕ್ಷಾತ್ ಕೃಷ್ಣ ಪರಬ್ರಹ್ಮ ಪರತತ್ವವನ್ನು ನಾನು ಎಲ್ಲ ಕಡೆ ವ್ಯಾಪಿಸಿದ್ದೀನಿ ಅನ್ನೋ ರೇಣುತನ ಕಾಷ್ಟಗಳಲ್ಲಿ ನಾನು ವ್ಯಾಪಿಸಿದ್ದೀನಿ. ಇದೆಲ್ಲವೂ ನನ್ನ ಶರೀರ. ಒಂದು ಭಾವ ವಿಶಿಷ್ಟಾದ್ಭುತ ತತ್ವವನ್ನು ಅತ್ಯದ್ಭುತವಾಗಿ ವರ್ಣಿಸಿದ್ದಾನೆ. ಅವನಿಗೆಲ್ಲ ಗೊತ್ತಿತ್ತು, ಯುದ್ಧ ಆಗುತ್ತೆ ಅಂತ ಗೊತ್ತಿತ್ತು. ದುರ್ಯೋಧನನ ಮಾತನ್ನು ಎಷ್ಟು ಚೆನ್ನಾಗಿ ತಂದಿದ್ದಾನೆ ನೋಡು. ಎಲ್ಲ ಹೊರಗಡೆ ನೀನು ಸಂಧಿ ಮಾಡ್ಕೊತೀಯ, ಒಳಗಡೆ ಸಂಧಿ ಮಾಡ್ಕೋಬೇಡ ಅಂತ. ಅಂದರೆ ಅಂತರ್ಯಾಮಿ ತತ್ವವನ್ನು ಅಲ್ಲಿ ಪಾಲಿಸೋದು. ಎರಡೂ ಕೃಷ್ಣನೇ. ಅಲ್ಲಿಂದ ಹೊರಡುವಾಗ ಒಂದು ಸನ್ನಿವೇಶ, ಅದು ಕುಮಾರವ್ಯಾಸ ಭಾರತದಲ್ಲಿಲ್ಲ. ಭಾರತ ಮಂಜರಿಯಲ್ಲಿ ಅಂದರೆ ಮೂಲ ಭಾರತದಲ್ಲಿ ಬರುತ್ತೆ. ಹೊರಡುವಾಗ ಕರ್ಣನನ್ನು ಅಂತಾನೆ. ಕರ್ಣ ಬಂದು ಕೃಷ್ಣನಲ್ಲಿ ಕ್ಷಮೆ ಕೇಳ್ತಾನೆ. ಕೃಷ್ಣ, ನನ್ನ ಸ್ನೇಹಿತ ತಪ್ಪು ಮಾಡಿಬಿಟ್ಟ, ಕ್ಷಮಿಸ್ಬಿಡು. ಆಗ ಕೃಷ್ಣ ಹೇಳ್ತಾನೆ, ಅವನು ಮಾಡಿದ ತಪ್ಪು ನೀನು ಯಾಕೆ ಕ್ಷಮೆ ಕೇಳ್ತೀಯ? ಅವನು ಕೇಳಬೇಕಾಗಿತ್ತು, ಬಾ ನನ್ನ ಜೊತೆ ಬಾ ಅಂತಾನೆ. ರಥದಲ್ಲಿ ಕೂತ್ಕೊಳ್ಳೋದಕ್ಕೆ ಮುಂಚೆ ಸಾರಥಿಯನ್ನು ಇಳಿಸ್ತಾನೆ, ಕೂತ್ಕೋತಾನೆ. ಸ್ವಲ್ಪ ದೂರ ಹೋದ ಮೇಲೆ ಕರ್ಣ ಹೇಳ್ತಾನೆ, ನಾನು ರಥದಲ್ಲಿ ಕೂತ್ಕೊಳ್ಳಿ. ಆಗ ಕರ್ಣ ರಥವನ್ನು ಓಡಿಸ್ತಾನೆ. ಓಡಿಸಿ ದೂರದಲ್ಲಿ ಹೋಗಿ ನಿಂತ್ಕೊಂಡು ಶುರು ಮಾಡ್ತಾನೆ. ನೀ ಯಾರು ಗೊತ್ತಾ ನನಗೆ? ನಾನು ಗೊತ್ತು, ನನಗೆ ಸೂತಪುತ್ರ. ಇಲ್ಲ, ನೀನು ಪಾಂಡವರಲ್ಲಿ ಅಗ್ರಜನೇನು, ಯುಧಿಷ್ಠಿರನಿಗೆ ಅಣ್ಣ. ನೀನು ಈಗಲೂ ಕಾಲ ಮೀರಿಲ್ಲ. ನೀನು ಬಾ, ನಿನಗೆ ಪಟ್ಟಾಭಿಷೇಕ ಆಗುತ್ತೆ. ಯುಧಿಷ್ಠಿರ ನಿನಗೆ ಸೇವೆ ಮಾಡ್ತಾನೆ. ಅರ್ಜುನ ನಿನ್ನ ಸಾರಥಿ ಆಗ್ತಾನೆ. ನಕುಲ ಸಹದೇವರು ನಿನ್ನನ್ನು ಪೂಜಿಸ್ತಾರೆ. ಈಗ ಬಾ. ಆದರೆ ನಾನು ಸೂತಪುತ್ರನಲ್ವಾ? ಇಲ್ಲ. ನನ್ನ ತಾಯಿ ಕುಂತಿನ? ಹೌದು.
ಕೃಷ್ಣ ಇಷ್ಟು ದಿವಸ ಸುಮ್ಮನೆ ಇದ್ಬಿಟ್ಟು ಈ ಸಮಯದಲ್ಲಿ ನೀನು ಹೇಳ್ತಾ ಇದೆಯಲ್ಲ. ಇಲ್ಲ ಇಲ್ಲ, ಈಗ ಸಮಯ ಬಂತು, ಈಗ ಅದು ಚಾಣಕ್ಯನ ತಂತ್ರ. ಈಗ ಸಮಯ ಬಂತು, ಯುದ್ಧದ ಸಮಯ ಈಗ ಬಂತು, ಇನ್ನು ಮುಂದಕ್ಕೆ ಕುಂತಿ ನೋಡ್ಕೊಳ್ತಾರೆ ಅಂತ ಹೇಳಿ ಬಿಡ್ತಾನೆ. ಈ ಸನ್ನಿವೇಶ ಅತ್ಯಂತ ಅದ್ಭುತವಾದಂಥದ್ದು. 3 ದಿವಸಗಳು 3 ವೃತ್ತಾಂತಗಳನ್ನು ತೆಗೆದುಕೊಂಡು ಅದ್ಭುತವಾಗಿ ಅವನಿಸಿದರು. ನಮ್ಮ ಮತ್ತೆ ಹೇಳೋ ಮಾತು ಅಂದರೆ ನಮ್ಮ ರಾಮಶೇಷನ್ ಇವತ್ತಂತೂ ಎಷ್ಟು ಸಗುಣ ಬ್ರಹ್ಮನ ಉಪಾಸನೆಯನ್ನು ಹೇಗೆ ಅವನು ತಂದಿದ್ದಾನೆ, ಕುಮಾರವ್ಯಾಸ ಶರಣಾಗತ್ಯ ತತ್ವವನ್ನು ಹೇಗೆ ತಂದಿದ್ದಾನೆ, ಜಗತ್ತೆಲ್ಲ ಕೃಷ್ಣನಿಂದ ಆವರಿಸಿದೆ ಅನ್ನೋದನ್ನ ಹೇಗೆ ತಂದಿದ್ದಾನೆ. ಯುದ್ಧಕ್ಕೆ ಮುಂಚೆ ಅವರೆಲ್ಲ ಸತ್ತೋಗಿದ್ದಾನೆ. ಯಾಕೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ಕೋ ಕೃಷ್ಣ ಬಂದ, ಎಲ್ಲ ಹೋಗಿ ನನ್ನ ಹೃದಯ ದೌರ್ಬಲ್ಯವನ್ನು ಮೊದಲು ಬಿಡು ಅಂತ ಹೇಳಿ ಎಲ್ಲರನ್ನ ಮಾಡ್ತಾನೆ. ಆವತ್ತು ಒಂದು ವಿಶ್ವರೂಪ ಆದರೆ ನಮ್ಗೆ ಇವತ್ತು 2 ವಿಶ್ವರೂಪಗಳು. ಖಂಡಿತ ನಾವೆಲ್ಲ ಇಲ್ಲಿ ಸೇರಿದ ಇಷ್ಟೂ ಜನ ಆ ಕ್ಷಣವನ್ನು ಅನುಭವಿಸಿದ್ದೇವೆ. ತೇಜೋ ರಾಶಿಯನ್ನು, ಅದ್ಭುತವಾದಂತಹ ರೂಪವನ್ನು, ಎಲ್ಲದರಲ್ಲಿ ಅವನು ವ್ಯಾಪಿಸಿರೋದನ್ನು, ಪುಣ್ಯ ನದಿಗಳೆಲ್ಲ ಅವನಲ್ಲಿ ಹರಿಯೋ ರೀತಿ. ಎಂತಹ ಒಂದು ಅದ್ಭುತವಾದಂತಹ ಸನ್ನಿವೇಶ. ಈ ವಿಶ್ವರೂಪ ದರ್ಶನವನ್ನೇ ಇಟ್ಕೊಂಡು ಅನೇಕ ಕಾವ್ಯಗಳು, ಗದ್ಯಗಳು, ಲೇಖನಗಳು, ಮಹಾಸಂತರು ವಿಶ್ವರೂಪ ದರ್ಶನವನ್ನೇ ಅನುಭವಿಸ್ತಾ ಇದ್ದಾರೆ ಈ ಜೀವನ ಕೃಷ್ಣಾನುಭವದಲ್ಲಿ. ಅಂತಹ ಕುಮಾರವ್ಯಾಸ ಭಾರತದ 3 ದಿವಸಗಳ ಅದ್ಭುತವಾದಂತಹ ಪ್ರವಚನವನ್ನು ಮಾಡಿದ ಈ ಇಬ್ಬರು ವಿದ್ವಾಂಸರಿಗೆ ಕೃಷ್ಣನ ಪರಿಪೂರ್ಣ ಅನುಗ್ರಹ ಇರಲಿ. ಮತ್ತೆ ಮುಂದಿನ ತಿಂಗಳು 4 ದಿವಸ ಇದೆ. 14, 15, 16 ಮತ್ತೆ 3 ದಿವಸ ಇದೆ. ಅವ್ರು ಸಾಕು ಅನ್ನೋಷ್ಟು ನಾನು ಕೊಡ್ತಾ ಇರ್ತೀನಿ. ಅವ್ರು ಯಾವಾಗ ಅಂತಿಸು ಕೊಡ್ತಾ ಇರ್ತೀನಿ. ಸಾಕು ಅಂತ ಅವರಿಗೆ ಈ ಕೃಷ್ಣ ಕಥೆ ಹೇಳಿದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಸಂತೋಷ ಸಿಗುತ್ತೆ. ಲೌಕಿಕವಾದಂಥ ವ್ಯಾಪಾರವೆಲ್ಲ ಹೋಗಿ ಅಲೌಕಿಕವಾದಂಥ ಕೃಷ್ಣಾನುಭವ ಸಿಕ್ಕಲಿ. ನಮ್ಮ ನಾರಾಯಣಗಾರಂತೂ ಕೇಳಬೇಕಾಗೇ ಇಲ್ಲ. ಎಷ್ಟು ಆನಂದವಾಗಿ ಹಾಡ್ತಾರೆ. ಮಧ್ಯೆ ಉಗಾ ಭೋಗಗಳ ಥರ ಎಷ್ಟು ದಾಸರ ಪದ್ಯಗಳನ್ನು, ಕುಂಭಮಾಲೆಯನ್ನು, ಅದೊಂದು ವಿಶೇಷ. ಗಮಕದಲ್ಲಿ ಕುಮಾರವ್ಯಾಸ ಭಾರತ ಮೂಲ ಭಾರತ ಹೇಳ್ತಾರೆ. ಇವರಿಗೆ ಏನು ಪ್ರೇರಣೆ, ಮನೋಧರ್ಮ ಅಂದರೆ ನಮ್ಮ ನಾರಾಯಣಗಾರ ಮನೋಧರ್ಮ ಅಂಥದ್ದು. ಇಬ್ಬರು ವಿದ್ವಾಂಸರಿಗೆ ಕೃಷ್ಣನ ಪರಿಪೂರ್ಣ ಅನುಗ್ರಹ ಇರಲಿ. ಕೇಳಿದಂಥ ನಮ್ಮೆಲ್ಲರಿಗೆ, ಕೃಷ್ಣ ಕಥೆಯನ್ನು ಕೇಳಿದಂಥ ನಮ್ಮೆಲ್ಲರಿಗೂ ಕೃಷ್ಣಾನುಗ್ರಹ ಇದ್ದು ಕೃಷ್ಣಾನುಭವ ಸದಾ ಇರಲಿ ಅಂತ ಹೇಳ್ತಾರೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಕಲಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮತೆ ರಾಮಾಚಾರ್ಯ.